ನಾಡು ಕಂಡಂತಹ ಧೀಮಂತ ನಾಯಕನ ಅಂತಿಮ ಯಾತ್ರೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಮಾಹಿತಿ ನಾವು ಕೊಡ್ತಾ ಇದ್ವಿ ನಿರಂತರವಾಗಿ. ಈಗ ರಾಮನಗರಕ್ಕೆ ಬಂದು ತಲುಪಿದೆ ತೆರೆದ ವಾಹನ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಐಜೂರು ಸರ್ಕಲ್ನಲ್ಲಿ ಅವರ ಅಭಿಮಾನಿಗಳು, ಮುಖ್ಯವಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಧೀಮಂತ ನಾಯಕನಿಗೆ ಅಭಿಮಾನಿಗಳಿಂದ ಪುಷ್ಪ ವೃಷ್ಟಿಯೇ ಈ ಭಾಗದಲ್ಲಾಗಿದೆ. ರಾಮನಗರದಲ್ಲೂ ಕೂಡ ಅಷ್ಟೇ ಜನ ಕಣ್ಣೀರ ವಿದಾಯವನ್ನ ಹೇಳ್ತಾ ಇದ್ದಾರೆ, ಕಮ್ಮನಿ ಮಿಡಿತಾ ಇದ್ದಾರೆ ಹಾಗೂ ಎಸ್.ಎಂ. ಕೃಷ್ಣ ಪರವಾದಂತಹ ಘೋಷ ವಾಕ್ಯಗಳನ್ನು ಮುಳುಗಿಸ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ, ನೂರಾರು ಸಂಖ್ಯೆಯಲ್ಲಿ ಜನ ಇಲ್ಲೂ ಕೂಡ ಸೇರಿದ್ದಾರೆ. ಆ ವಾಹನಕ್ಕೆ ಆ ಹೂಮಳೆಯನ್ನು ಸುರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭ ಸೆರೆ ಸಿಕ್ಕಿದ್ದು ಹೀಗೆ. ಇನ್ಫ್ಯಾಕ್ಟ್ ನಮಗೆ ಇನ್ನೂ ಹತ್ತಿರದಿಂದ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಅಲ್ಲಿ ಸುತ್ತಮುತ್ತ ಇದ್ದಂತಹ ಜನ, ಬಟ್ ಅದು ಸಾಧ್ಯ ಆಗಲ್ಲ. ಹೀಗಾಗಿ ತೆರೆದ ವಾಹನಕ್ಕೆ ಪುಷ್ಪ ಮಳೆಯನ್ನ ಸುರಿಸ್ತಾ ಇದ್ದಾರೆ ಅಭಿಮಾನಿಗಳು. ಗಂಟೆಗಟ್ಟಲೆಯಿಂದ ಕಾಯ್ತಾ ಇದ್ರು, ಈಗ ಬರಬಹುದು ಆಗ ಬರಬಹುದು ಅಂತ. ಯಾಕಂದರೆ ಒನ್ ಲಾಸ್ಟ್ ಟೈಮ್ ಎಸ್.ಎಂ. ಕೃಷ್ಣ ಅವರನ್ನು ನೋಡೋದಕ್ಕೆ ಅವಕಾಶ ಇವರಿಗೆಲ್ಲ ಮತ್ತೊಮ್ಮೆ ಬಯಸಿದ್ರು ಸಿಗಲ್ಲ. ಹೀಗಾಗಿ ನೋಡಿ, ಒಂದು ಪುಷ್ಪವೃಷ್ಟಿಯನ್ನು ಗೈದು ನಂತರ ಕೈ ಮುಗಿತಾ ಇರುವಂತಹ ಆ ಭಾಗದ ಜನ, ಗ್ರಾಮದ ಜನ ಹೇಗೆ ಸೇರಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸೀಮಿತ ಜಾಗವನ್ನು ನಿಗದಿ ಮಾಡಲಾಗಿತ್ತು. ಇದೇ ಸೀಮಿತ ಜಾಗದಲ್ಲಿ 5 ನಿಮಿಷ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಇಲ್ಲಿ ವಾಹನ ಬರ್ತಾ ಇದ್ದ ಹಾಗೆ ಒಮ್ಮೆಲೆಗೆ ತಮ್ಮ ಕೈಯಲ್ಲಿದ್ದಂತಹ ಹೂವನ್ನು ಆ ವಾಹನದ ಕಡೆಗೆ ಹಾಕ್ತಾ ಇದ್ದಾರೆ. ನೋಡಿ, ಜನ ಎಸ್.ಎಂ. ಕೃಷ್ಣ ಅವರನ್ನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ರು, ಅವ್ರ ಕಂಡ್ರೆ ಎಷ್ಟು ಗೌರವ ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಕೂಡ ಸಾಕ್ಷಿ. ಹೆಣ್ಮಕ್ಳು ತಮ್ಮ ಕೆಲಸ ಕಾರ್ಯ ಎಲ್ಲವನ್ನ ಬಿಟ್ಟು ನೋಡಿ, ಆ ವಾಹನ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಆ ವಾಹನದ ಜೊತೆಗೆ ಹೋಗುವಂತಹ ಪ್ರಯತ್ನವನ್ನ ಜನ ಮಾಡ್ತಾ ಇದ್ದಾರೆ. ಕೆಲ ನಿಮಿಷ ಅಲ್ಲಿ ನಿಲ್ಲಿಸಲಾಗಿತ್ತು. ನಂತರ ಯಾವಾಗ ಮೂವ್ ಆನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅದರ ಜೊತೆಗೆ ಪಾಪ ಜನ ಕೂಡ ಹಿಂದಿಂದನೇ ಬರ್ತಾ ಇದ್ದಾರೆ. ತುಂಬಾ ಹತ್ತಿರದಿಂದ ನೋಡುವಂತಹ ಅವಕಾಶ ಇಲ್ಲಿ ಕೆಲ ನಿಮಿಷಗಳ ತನಕ ಈ ಭಾಗದ ಜನರಿಗೆ ಮಾಡಿಕೊಡ್ಲಾಗಿತ್ತು. ಇನ್ನೊಂದು ಕಡೆಗೆ ನೀವು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಬೀಳ್ಕೊಡುಗೆಯನ್ನು ನಾವು ಕೊಡ್ತೀವಿ ಅಂತ ಸರ್ಕಾರ ಈಗಾಗಲೇ ಹೇಳಿದ್ರಿಂದ ಅದಕ್ಕೆ ಬೇಕಾಗಿರುವಂತಹ ತಯಾರಿಯಲ್ಲಿ, ಕಡೆಯ ಕ್ಷಣದ ತಯಾರಿಯನ್ನ ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೆ ಇಲ್ಲಿ ಪೂರ್ವ ತಯಾರಿಗಳು ಕೂಡ ಭರದಿಂದ ಸಾಗಿದೆ. ಚಿಕ್ಕ ವಿಚಾರವನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಲಾಗಿದೆ. ಅಲ್ಲಿ ಜರ್ಮನ್ ಟೆಂಟನ್ನು ಹಾಕಿದ್ದಾರೆ. ಜರ್ಮನ್ ಟೆಂಟ್ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಮಳೆ ಬಂದರೆ ಪ್ರಾಬ್ಲಮ್ ಆಗಬಾರ್ದು. ಒಂದು ವೇಳೆ ಈಗ ಮಳೆ ಬರಲ್ಲ, ಬಟ್ ಬಂದರೂ ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೆಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ.